ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ, ಏನಾಯ್ತು? ಇಲ್ಲೇನು ಮಾಡ್ತಾ ಇದೆಯಾ? ಬಾಸು, ನೀವು ಇಷ್ಟೊತ್ತು ದೇವಿ ಅವ್ರ ಹತ್ರ ಮಾತಾಡ್ತಿದ್ರಿ ತಾನೇ? ಹೌದು, ದೇವಿ ಹತ್ರನೇ ಮಾತಾಡ್ತಾ ಇದ್ದೆ. ಇವಾಗ ಒಳಗೆ ಹೋಗಿ ಶಿವ ಪಾರ್ವತಿ ಜೊತೆ ಹರಟೆ ಹೊಡೆದು ಆಮೇಲೆ ಇವರು ಲಕ್ಷ್ಮೀನಾರಾಯಣ ಇದ್ದಾರಲ್ಲ ಅವ್ರ ಜೊತೆ ಬಿಸ್ನೆಸ್ ವಿಷಯ ಮಾತಾಡೋಕ್ಕಿದೆ. ಆಮೇಲೆ ಶ್ರೀರಾಮ ಮತ್ತು ಸೀತೆ ಜೊತೆ ಒಂದು ಮೀಟಿಂಗ್ ಮಾಡಿಕೊಂಡು ಹೋಗಿ ಮಲ್ಕೊಂಡ್ಬಿಡ್ತೀನಿ. ಯಾವ ಊರು ನಿಂದು? ಬಾಸು, ನೀವೊಂದ್ಸಲ ಬಂದಿದ್ರಲ್ಲ ದುರ್ಗಾಪುರ. ಕರ್ಮ ಯಪ್ಪ, ಒಂದೊಂದ್ಸಲ ಬರೀ ಇವಳು ನಾಗೋಲಿ ಅಲ್ಲ, ಇವಳು ಮೈ ಮೇಲೆ ಅವ್ರ ಅಜ್ಜಿ, ಅವ್ರ ಮುತ್ತಜ್ಜಿ, ಇಡೀ ಫ್ಯಾಮಿಲಿ ಬಂದವ್ರ ಥರ ಆಡ್ತಾಳೆ. ಐ ಶುಡ್ ಬಿ ವೆರಿ ಕೇರ್ಫುಲ್. ಒಂದು ಕ್ಷಣದಲ್ಲಿ ಮಾಯ ಆಗ್ಬಿಟ್ರಲ್ಲ. ಎಲ್ಲೋದ್ರಿ ದೇವಿ ಅವರು? ನನ್ನ ಕಣ್ಣು ನನಗೆ ಸುಳ್ಳು ಹೇಳಕ್ ಹೇಗೆ ಸಾಧ್ಯ? ನಾನು ಸರಿಯಾಗಿ ನೋಡಿದ್ದೀನಿ, ಅದು ದೇವಿ ಅವರೇನೆ. ಎಲ್ಲೋದ್ರು ಅವ್ರು ಮತ್ತೆ? ಛೇ, ಅವ್ರ ಹತ್ರ ಫೋನ್ ಕೂಡ ಇಲ್ಲ. ಇದ್ದಿದ್ರೆ ಫೋನ್ ಮಾಡಾದ್ರೂ ಕೇಳ್ಬೋದಿತ್ತು. ಮತ್ತೆಲ್ಲಿ ಹೋದ್ರು? ಶಪ್ಪ, ನೀವಾ? ಏನಾಯ್ತು ದುರ್ಗಾ, ಭಯ ಆಯ್ತಾ? ಮತ್ತಿನೇನು, ದೆವ್ವ ಥರ ಬಂದ್ರೆ ಭಯ ಆಗಲ್ವಾ? ಹೌದು, ನಾನು ಇಷ್ಟೊತ್ತು ನಿಮ್ಮನ್ನೇ ಹುಡುಕ್ತಿದ್ದೆ. ನೀವು ಇಲ್ಲಿ ಬಾಸ್ ಜೊತೆ ಕುತ್ಕೊಂಡಿದ್ರಿ ತಾನೆ? ನಾನು ನಿಮ್ಮ ಹೆಸರು ಕರೆದ ತಕ್ಷಣ ನಾಪತ್ತೆ ಆಗ್ಬಿಟ್ರಿ, ನಿಜ ತಾನೆ? ಯಾಕೆ ನಗ್ತಿದ್ದೀರಾ? ದುರ್ಗಾ, ನಾನ್ ನಿನ್ ಬಾಸ್ ಹತ್ರ ಯಾಕೆ ಏನು ಅಂತ ಮಾತಾಡ್ಲಿ? ನಾನು ಈಗ ತಾನೇ ಬರ್ತಿರೋದು. ನಿನ್ ಭ್ರಮೆ ನೋಡಿ ನನಗ್ ನಗು ಬರ್ತಿದೆಪ್ಪ. ನೀವಲ್ವಾ? ಇಲ್ಲ. ಮತ್ತೆ ಇದೇ ತರ ಸೀರೆ ನಿಮ್ ತರನೇ ಅನಿಸ್ತಲ್ವಾ? ಹೋಗ್ಲಿ ಬಿಡಿ, ನೀವು ನಂಗೆ ತುಂಬಾ ಒಳ್ಳೆ ಸ್ನೇಹಿತೆ ಅಲ್ವಾ. ನಾನು ಯಾವಾಗ್ಲೂ ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಿ, ಅದಕ್ಕೆ ಹೀಗೆ ಅನ್ಸ್ತು ಅನ್ಸುತ್ತೆ. ನೀವ್ ಹೇಳ್ದಾಗೆ ಭ್ರಮೆನೇ ಇರ್ಬೋದು. ನೀವ್ ಯಾವತ್ತೂ ಸುಳ್ಳು ಹೇಳಲ್ಲ ಅಂತ ನನಗೆ ನಂಬಿಕೆ ಇದೆ. ದುರ್ಗಾ, ಏನಾಯ್ತು? ನನ್ನಿಂದ ಏನಾದ್ರೂ ಬೇಜಾರಾ? ಅಯ್ಯಯ್ಯೋ, ನಿಮ್ಮೇಲೆ ನಾನು ಏನಕ್ಕೆ ಬೇಜಾರು ಮಾಡ್ಕೊಳ್ಳಿ. ನನಗೆ ಪುಟ್ ಮೇಡಮ್ದೇ ಚಿಂತೆ. ಇದ್ದಂಗೆ ಏನಾಯ್ತು? ಅದು ಬೆಳಗ್ಗೆ ಬಾಸ್ ಜೊತೆ ಪುಟ್ ಮೇಡಮ್ ಖುಷಿಯಾಗೇ ಇದ್ಲು. ಆಮೇಲೆ ಅವರಿಬ್ರನ್ನ ಒಂದ್ ಮಾಡಕ್ ಎಷ್ಟೇ ಪ್ರಯತ್ನ ಪಟ್ರು ಆಗ್ತಾನೆ ಇಲ್ಲ. ಹಾಗಂತ ನೀನ್ ನಿನ್ ಪ್ರಯತ್ನನ ಬಿಡ್ಬೇಡ ದುರ್ಗಾ. ಭಗೀರಥ ದೇವಲೋಕದಿಂದ ಗಂಗೆನ ತರುವಾಗ ಎಷ್ಟೆಲ್ಲ ವಿಘ್ನಗಳು ಎದುರಾದ್ವು ಗೊತ್ತಾ? ಹಾಗಂತ ಅವ್ರವ್ರ ಪ್ರಯತ್ನನ ಬಿಟ್ರಾ? ಇಲ್ಲ ತಾನೆ. ಕೊನೆಗೂ ಗಂಗೆ ಭೂಲೋಕಕ್ಕೆ ಬಂದೇ ಬಿಟ್ಲಲ್ವಾ. ನೀನೀಗ ಭಗೀರಥ ಪ್ರಯತ್ನ ಮಾಡ್ಬೇಕು. ಶರತ್ ಮತ್ತೆ ಹಿತನ ಒಂದ್ ಮಾಡೋದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ ದುರ್ಗಾ. ನೀನ್ ಈ ಕೆಲಸನ ಮಾಡ್ಲೇಬೇಕು.
ಆ ಶಕ್ತಿ ಇಲ್ಲೇ ಎಲ್ಲೋ ಹತ್ರದಲ್ಲೇ ಇರೋ ಹಾಗೆ ಅನ್ನಿಸ್ತಿದೆಯಲ್ಲ, ಆ ಶಕ್ತಿ ಯಾವುದು ಅಂತ ನಾನಿವತ್ತು ತಿಳ್ಕೊಳ್ಳೇಬೇಕು. ಅದ್ ಸರಿ, ನಿಮಗ್ ಪುಟ್ ಮೇಡಮ್ ಅಂದ್ರೆ ಯಾಕೆ ಅಷ್ಟೊಂದು ಕಾಳಜಿ? ನನಗ ಯಾಕೆ ಅಂದರೆ ನನಗೂ ಒಬ್ಳು ಮಗಳಿದ್ದಾಳಲ್ವಾ, ನನ್ನ ಮಗಳನ್ನ ಹಿತನ್ ಜಾಗದಲ್ಲಿ ಇಟ್ಕೊಂಡು ನೋಡಿದ್ರೆ ತುಂಬ ತುಂಬ ಸಂಕಟ ಆಗತ್ತೆ. ಪಾಪ ಚಿಕ್ಕ ಮಗು ಅದು. ತಾಯಿ ಪ್ರೀತಿ ಅಂತೂ ಇಲ್ಲ, ತಂದೆ ಪ್ರೀತಿನೂ ಕಳ್ಕೊಬಾರ್ದು ಅಲ್ವಾ. ದುರ್ಗಾ, ನೀನು ಮನ್ಸು ಮಾಡಿದ್ರೆ ಶರತ್ ಮತ್ತೆ ಹಿತಾನ ಒಂದು ಮಾಡ್ಬೋದು. ಮಾಡ್ತೀಯ ಅಲ್ವಾ? ಖಂಡಿತ. ನಾನು ನನ್ನ ಶಕ್ತಿ ಮೀರಿ ಅವರಿಬ್ರನ್ನ ಒಂದ್ ಮಾಡಕ್ಕೆ ಪ್ರಯತ್ನ ಪಡ್ತೀನಿ. ಆದ್ರೆ ಅವರಿಬ್ರನ್ನ ಹೇಗ್ ಒಂದ್ ಮಾಡೋದು? ಪುಟ್ ಮೇಡಮ್ ಬಾಸ್ ಮುಖ ನೋಡಿದ್ರೆ ಸಾಕು ಮುಖ ಆ ಕಡೆ ತಿರುಗಿಸ್ತಾಳೆ. ಈಗ ನೋಡಿದ್ರೆ ಬಾಸ್ ಮೇಲೆ ಇನ್ನೂ ಜಾಸ್ತಿ ಕೋಪ ಮಾಡ್ಕೊಂಡಿದ್ದಾಳೆ. ಏನ್ ಮಾಡೋದು? ದುರ್ಗಾ, ನನ್ನ ಹತ್ರ ಒಂದು ಪ್ಲಾನ್ ಇದೆ. ನನ್ನ ಮಗಳಿಗೆ ಈ ಯುವರಾಣಿ ರಾಜ್ಕುಮಾರಿ ಆಟ ಅಂದರೆ ತುಂಬ ಇಷ್ಟ. ಅವಳು ಕಿರೀಟ ಹಾಕೊಂಡು ಅವಳ ಅಪ್ಪಂಗೂ ಕಿರೀಟ ಹಾಕಿ ಆಟ ಆಡೋದು ಅಂದರೆ ಸಿಕ್ಕಾಪಟ್ಟೆ ಖುಷಿ ಪಡ್ತಾಳೆ. ನೀನು ಯಾಕೆ ಇದನ್ನು ಟ್ರೈ ಮಾಡಬಾರ್ದು? ಮಕ್ಕಳಿಗೆ, ಅದರಲ್ಲೂ ಈ ಹುಡುಗಿಯರಿಗೆ ಯುವರಾಣಿ ಆಗೋದು ರಾಜ್ಕುಮಾರಿ ಆಗೋದು ಅಂದರೆ ತುಂಬ ಇಷ್ಟ. ತುಂಬಾ ಒಳ್ಳೆ ಉಪಾಯ. ನಾನೊಂದ್ಸಲ ಪ್ರಯತ್ನ ಪಟ್ಟು ನೋಡ್ತೀನಿ. ಸರಿ ದುರ್ಗಾ, ತುಂಬ ಲೇಟ್ ಆಗೋಯ್ತು. ಯಾರಾದರೂ ನಾವು ಹೀಗೆ ಮಾತಾಡೋದನ್ನ ನೋಡಿದ್ರೆ ತುಂಬ ಕಷ್ಟ ಆಗತ್ತೆ. ಕಷ್ಟನಾ? ಏನ್ ಕಷ್ಟ? ಅಲ್ಲ, ನಾನು ಹಾಗೆ ಹೇಳಲಿಲ್ಲ ದುರ್ಗಾ. ನಾನು ಲೇಟಾಗಿ ಹೋದರೆ ಕಷ್ಟ ಆಗತ್ತೆ ಅಂತ ಹೇಳಿದೆ. ಅದು ನಮ್ಮನೆಯಲ್ಲೂ ಕಾಯ್ತಿರ್ತಾರಲ್ವಾ. ನಾನು ಹೋಗ್ತೀನಿ. ನೀನು ಹುಷಾರು. ಲೇಟ್ ಆಯಿತು. ದೇವಿಯವ್ರೆ, ಇವ್ರು ಯಾವಾಗ ಅದ್ ಏನ್ ಮಾತಾಡ್ತಾರೆ ಅಂತಾನೆ ಅರ್ಥ ಆಗಲ್ವಲ್ಲ. ಒಂಥರ ನಿಗೂಢವಾಗಿರ್ತಾರೆ. ದುರ್ಗಾ, ಇಷ್ಟೊತ್ತಿನಲ್ಲಿ ನೀನು ಹೊರಗಡೆ ಏನ್ ಮಾಡ್ತಿದ್ದೆ? ಯಾರಾದ್ರೂ ಬಂದಿದ್ರಾ? ಹಾ, ದೇವಿ ಬಂದಿದ್ರು. ದೇವಿನ? ಸರಿನಮ್ಮ, ಲೇಟ್ ಆಗಿದೆ, ಹೋಗಿ ಮಲ್ಕೊ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.